ಹಾಯ್ ಹಲೋ ನಮಸ್ಕಾರ. ಬನ್ನಿ, ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಗೊತ್ತಿರುತ್ತೆ. ಆದರೂ ಇವತ್ತಿನ ವಿಡಿಯೋ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಸ್ಕೊಡ್ತೀನಿ. ಇದು ತುಂಬ ಹಬ್ಬದಲ್ಲೆಲ್ಲ ತುಂಬ ಫೇಮಸ್ ಆಗಿರುತ್ತೆ. ಹಾಗಾಗಿ ಒಂದು ಸ್ವೀಟ್ ಇದು. ಏನಾದರೂ ಶುಭ ಸಮಾರಂಭಗಳಿಗೆ ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಇರುತ್ತದೆ. ಬನ್ನಿ, ಇವತ್ತು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ನಾನು ಒಂದೊಂದಾಗಿ ಗ್ಯಾಸ್ನ ಆನ್ ಮಾಡಿ ಅದಕ್ಕೆ ಒಂದು ಪ್ಯಾನನ್ನು ಇಡಿ. ಆ ಪ್ಯಾನ್ಗೆ ಒಂದು 2 ರಿಂದ 3 ಸ್ಪೂನ್ ತುಪ್ಪನ ಹಾಕಿ. ತುಪ್ಪನ ಹಾಕಿದ್ಮೇಲೆ ಅದು ಚೆನ್ನಾಗಿ ಸ್ವಲ್ಪ ಕರಗಲಿ. ಚೆನ್ನಾಗಿ ಸ್ವಲ್ಪ ಕರಗಿದ ಮೇಲೆ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಹರಡಲಿ ಅದು ಅಂತ. ಆ ತುಪ್ಪಕ್ಕೆ ನಾನು ಗೋಡಂಬಿನ ಹಾಕ್ತಾ ಇದ್ದೀನಿ. ಗೋಡಂಬಿನ ಹಾಕಿ ಹಾಗೆ ಸ್ವಲ್ಪ ಬಾದಾಮಿಯನ್ನು ಹಾಕಿ ಈಗ ಸ್ವಲ್ಪ ನಾನು ಕೇರ್ ಬೀಜನ ಹಾಕ್ತಾ ಇದ್ದೀನಿ. ಇದ್ರೆ ಹಾಕಿ, ಇಲ್ಲಾಂದರೆ ಬೇಡ. ಹಾಗೆ ಸ್ವಲ್ಪ ದ್ರಾಕ್ಷಿನ ಹಾಕ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದನ್ನು ಫ್ರೈ ಮಾಡಿ ಚೆನ್ನಾಗಿ ಆ ತುಪ್ಪ ಆ ಫ್ಲೇವರನ್ನು ಚೆನ್ನಾಗಿ ಹೀರ್ಕೋಬೇಕು. ಆ ರೀತಿ ಅದನ್ನು ಚೆನ್ನಾಗಿ ಹುರಿರಿ. ಅದನ್ನು ಚೆನ್ನಾಗಿ ಹುರಿದ್ರೆ ಅದು ನೀಟಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಗ್ಯಾಸ್ನ ಮೀಡಿಯಮ್ ಲೆವೆಲಲ್ಲಿಟ್ಟು ನೀಟಾಗಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ನೋಡಿ, ಕಲರ್ ಸ್ವಲ್ಪ ಆ ದ್ರಾಕ್ಷಿ ಎಲ್ಲ ಉಬ್ಬುತ್ತದು ಒಂಥರ. ಆದರೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡ್ಬಿಡಿ. ಆ ಹುರಿದಿದ್ಮೇಲೆ ನೋಡಿ ಯಾವ ರೀತಿ ಹುರಿದಿದ್ದೀವಿ ಅಂತ. ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಅದನ್ನು ಹುರಿದಿರುವಂಥ ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ಒಂದು ಪ್ಲೇಟ್ಗೆ ಹೆಚ್ಚಿಟ್ಕೊಂಡು ಆ ಪ್ಯಾನಲ್ಗೆನ ಒಂದು ಕಪ್ ಇಲ್ಲ 1.5 ಕಪ್ ಅಷ್ಟು ನಾನು ಶಾವಿಗೆನ ಹಾಕ್ತಾಯಿದ್ದೀನಿ. 1 ಕಪ್ ಇದೆ ಸಕ್ಕರೆ ಹಾಕ್ತೀನಿ. ಆ ಕಪ್ಪಿನಿಂದ ನೀವು ಹಾಕೊಳ್ಳಿ. ಚಿಕ್ಕದಾಗಿ ಮಾಡ್ಕೊಂಡು ಪುಡಿ ಮಾಡಿ ಅವನ್ನ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಯಿರಿ. ಅವು ಯಾಕೆಂದರೆ ಸ್ವಲ್ಪ ಮೆತ್ತಗಿರ್ತವೆ ಅಂತ, ಆಗಿರ್ತವೆ ಮೆತ್ತಗಿರ್ತವೆ. ಹುರಿದ್ರೆ ಸ್ವಲ್ಪ ಕ್ರಂಚಿಯಾಗಿ ಸ್ವಲ್ಪ ಕಡಕ್ಕಾಗಿನೂ ಬರ್ತವೆ, ಸ್ವಲ್ಪ ತೆಳ್ಳಗೂ ಆಗ್ತವೆ ಅಂತ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತೆಗೆದಿಟ್ಕೊಂಡು ನೋಡಿ ಯಾವ ರೀತಿ ಹುರಿದಿದೆ ಅಂತ. ಅದನ್ನು ತೆಗೆದು ಸೈಡ್ಗೆ ಇಡೋಣ. ಬನ್ನಿ, ಈಗ ಮತ್ತೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟಿದ್ದೀವಿ ನಾವು ಗ್ಯಾಸ್ ಮೇಲೆ. ಅದಕ್ಕೆ ನಾವು ಬೋಗಾಣಿ ಅಂತೀವಿ ನಮ್ಮ ಕಡೆ. ಅದಕ್ಕೆ ಹುರಿದಿಟ್ಕೊಂಡ್ರೆ ಶಾವಿಗೆನ ಹಾಕಿ, ಎಲ್ಲ ಶಾವಿಗೆನೂ ಆ ಪಾತ್ರೆಗೆ ಹಾಕಿ. ಆ ಪಾತ್ರೆಗೆ ನಾನು ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೇನೆ. ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನೇ ಹಾಕ್ತಾಯಿದ್ದೀನಿ. ಅದಕ್ಕೆ ನೀರು ಮಿಕ್ಸ್ ಮಾಡಿಲ್ಲ. ನಾನು ಡೈರೆಕ್ಟಾಗಿ ಇದಕ್ಕೆ ನೀರು ಮಿಕ್ಸ್ ಮಾಡ್ತೇನೆ. ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ತಿರುವಲಿ ಅದನ್ನು. ನೋಡಿ, ನೀರು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಫುಲ್ ನೀರನ್ನು ಹಾಕಕ್ಕೆ ಹೋಗ್ಬಿಡಿ, ಫುಲ್ ಗಟ್ಟಿನ ಮಾಡಿಬಿಡಿ. ಯಾಕೆಂದರೆ ಶಾವಿಗೆ ಪಾಯಸ ಒಂದು ಇದರಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ ಅದು. ಹಾಲು ಜಾಸ್ತಿ ಬೇಕಾದರೆ ನೀವು ಹಾಲನ್ನೇ ಜಾಸ್ತಿ ಹಾಕಿ ನಡೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಅದನ್ನು. ನಾನು ಈ ಕಪ್ಲೆ 2 ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದರ ಕಪ್ಪಿಲೇನೆ 2 ಕಪ್ ಇಲ್ಲ 1.5 ಕಪ್ಪು ನಾನು ಶಾವಿಗೆನ ತೊಗೊಂಡಿದ್ದೆ. ಆ ಕಪ್ಲೆ 2 ಕಪ್ನ ಸಕ್ಕರೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕಿರಿ ಮೊದಲು, ಆಮೇಲೆ ಬೇಕಂದರೆ ನೋಡಿ ಟೇಸ್ಟ್ ನೋಡಿ ಮತ್ತೆ ಬೇಕಂದರೆ ಹಾಕ್ಕೊಳ್ಳೋಕ್ಕೆ ಬರುತ್ತೆ ಅಂತ ನಾನು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ. ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಅದು. ಯಾಕೆಂದರೆ ಅದು ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಂತ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತೇವೆ. ಸ್ವಲ್ಪ ಹಾಲು ಬಿಸಿ ಆಗಲಿ. ಹಾಲು ಬಿಸಿ ಆದ ತಕ್ಷಣ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ. ಇದನ್ನು ಸಕ್ಕರೆ ಜೊತೆ ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ರೂ ಬರುತ್ತೆ. ಟೇಸ್ಟ್ ನೋಡಿ, ನಿಮಗೆ ಸ್ವೀಟ್ ಬೇಕಾದರೆ ಆ್ಯಡ್ ಮಾಡಿ, ಇಲ್ಲ ನಿಮಗೆ ಕರೆಕ್ಟ್ ಆಗಿದೆ ಅಂದರೆ ಅಷ್ಟಕ್ಕೆ ಬಿಡಿ. ಯಾಕಂದರೆ ಒಬ್ಬೊಬ್ಬರು ಶುಗರ್ ಜಾಸ್ತಿ ತಿನ್ನೋರಿರ್ತಾರೆ. ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡಿರಿ. ಇಲ್ಲಾಂದರೆ ನಿಮಗೆ ಶುಗರ್ ಕಡಿಮೆ ಇರಲಿ ಅಂದರೆ ಸ್ವಲ್ಪ ಕಡಿಮೆನೇ ಹಾಕಿರಿ. ಆಮೇಲೆ ಬೇಕಂದರೆ ನೋಡಿ ಹಾಕ್ಕೊಳಕ್ಕೆ ಬರುತ್ತೆ. ಯಾಕಂದರೆ ಜಾಸ್ತಿ ಆದರೆ ತೆಗಿಯೋಕ್ಕೆ ಬರಲ್ಲ, ಕಡಿಮೆ ಆದರೆ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು.
ನೀವು ನಮ್ಮದು ಈ ವಿಡಿಯೋನ ಇದೇ ಮೊದಲನೇ ಸರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಯಾವ ಫುಡ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಾನು ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ 1-2 ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ನಾನು ಎಲ್ಲ ಹಾಕಿದಾದ್ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ಹಾಗೆ ತುಪ್ಪ ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಆ ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಬರೀ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಇದನ್ನು ಗ್ಯಾಸ್ನ ಫುಲ್ ಹೈಯಲ್ಲಿ ಇಡಕ್ಕೆ ಹೋಗ್ಬಿಡಿ, ಲೋ ಮೀಡಿಯಮಲ್ಲಿ ಇಡಿ. ಆ ಕಡೆ ಫುಲ್ ಹೈನು ಬೇಡ, ಆ ಕಡೆ ಫುಲ್ ಲೋನು ಬೇಡ, ಒಂದು ಮೀಡಿಯಮಲ್ಲಿ ಇಟ್ಟಿರಿ. ಮತ್ತು ನಿಮಗೆ ಟೇಸ್ಟ್ ನೋಡಿ, ಶುಗರ್ ಏನಾದರೂ ಬೇಕಾದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಇದನ್ನು. ನೋಡಿ ಯಾವ ರೀತಿ ಚೆನ್ನಾಗಿ ನೀರಾಗಿ ಆಗಿದೆ ಅಂತ. ನಿಮಗೆ ಮತ್ತೆ ಹೇಳ್ತಾ ಇದ್ದೇನೆ, ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಒಂದು ಲೈಕಿಂದ ನಾವು ಮುಂದಿನ ವಿಡಿಯೋ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಶಾವಿಗೆನೂ ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ. ಸ್ವಲ್ಪ ಒಂದು ಸಕ್ಕರೆ ಎಷ್ಟು ಹಾಕಿದ್ರೆ 1 ಕಪ್ 2 ಕಪ್, ಸ್ವಲ್ಪ ಹಾಲು ಜಾಸ್ತಿ ಇದ್ದರೆ ನಡೆಯುತ್ತೆ. ಹಾಲು ಜಾಸ್ತಿ ಇದ್ದರೆ ಅದು ಒಂಥರ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಗಟ್ಟಿ ಆದರೆ ಒಂಥರ ಬಿಸಿಬೇಳೆಭಾತ್ ಥರ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತು ಅಷ್ಟು ಚೆನ್ನಾಗಿ ಅದು ಟೇಸ್ಟ್ ಬರುತ್ತೆ. ಅದು ಚೆನ್ನಾಗಿ ಕುದಿಸಿ, ಒಂದು ಗ್ಯಾಸ್ನ ಲೋ ಅಲ್ಲಿಟ್ಟು ಚೆನ್ನಾಗಿ ಕುದಿಸಿ. ಹೈ ಇಟ್ಟರೆ ಹಾಲು ಉಕ್ಕೋ ಸಾಧ್ಯತೆಗಳಿರುತ್ತದೆ. ಕುದಿಬೇಕದು ಚೆನ್ನಾಗಿ ಕುದಿಲಿ. ಅದು ಕುದಿಯೋವರೆಗೂ ಹಾಗೆ ಸ್ವಲ್ಪ ಬನ್ನಿ. ಕುದೀತು. ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡೋಣ. ಸರ್ವ್ ಮಾಡ್ತಾ ಇದ್ದೀವಿ. ಸರ್ವ್ ಮಾಡಿ ನೋಡಿ ಚೆನ್ನಾಗಿ ಆ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿದೆ ಅಂತ, ತುಂಬ ಸಖತ್ತಾಗಿದೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅದು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಆ ಗೋಡಂಬಿ ದ್ರಾಕ್ಷಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಮೊದಲು ಬರ್ತಾ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.